ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಚಾರು ಪ್ರಲೋವಿ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಈ ಒಂದು 4 ತಿಂಗಳ ಗ್ಯಾಪಲ್ಲಿ ನನ್ನನ್ನು ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನನ್ನ ತಪ್ಪುಗಳನ್ನ ನಾನು ತಪ್ಪು ಅಂತ ಒಪ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಮುಂದೆ ಏನೇನು ಮಿಸ್ಟೇಕ್ಸ್ ಎಲ್ಲ ಆಯಿತು ಅದನ್ನೆಲ್ಲ ಸರಿ ಮಾಡ್ಕೊತೀನಿ. ನನ್ನ ಫ್ಯೂಚರ್ ಕಡೆಗೆ ನಾನು ಗಮನ ಕೊಡ್ತೀನಿ. ಆ್ಯಂಡ್ ಎಷ್ಟಾಗುತ್ತೆ ಅಷ್ಟು ಯೂಟ್ಯೂಬಲ್ಲಿ ನಾನು ಆ್ಯಕ್ಟಿವ್ ಇರ್ತೀನಿ. ಆ್ಯಂಡ್ ನಾನು ಮಾಡಿರೋ ತಪ್ಪುಗಳನ್ನ ನಿಮಗೆ 1-2-3 ತಪ್ಪುಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಫಸ್ಟ್ ತಪ್ಪು ಏನು ಅಂತ ಹೇಳಿದ್ರೆ, ಇದು ಫ್ಯೂಚರಲ್ಲಿ ನೀವು ಯಾರಾದರೂ ಯೂಟ್ಯೂಬ್ನ ಕ್ರಿಯೇಟ್ ಮಾಡಬೇಕು, ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಬೇಕು, ವ್ಲಾಗ್ ಮಾಡಬೇಕು ಅಂತ ಇದ್ದರೆ ಅವರಿಗೆ ಯೂಸ್ ಆಗುತ್ತೆ. ಯೂಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಏನು ತಪ್ಪು ಮಾಡಿದೆ ಅದನ್ನು ನೀವು ಮಾಡಬೇಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಫಸ್ಟ್ ನಿಮ್ಮಲ್ಲಿ ಏನಿರುತ್ತೆ, ನಿಮ್ಮ ಹತ್ರ ಏನಿರುತ್ತೆ ಅದರಲ್ಲೇ ಖುಷಿಯಾಗಿರಿ. ಅದರಿಂದನೇ ನೀವು ಸ್ಟಾರ್ಟ್ ಮಾಡಿ ಏನೇ ಒಂದು. ಇವಾಗ ಫಾರ್ ಎಕ್ಸಾಂಪಲ್ ಏನೋ ಒಂದು ವಿಡಿಯೋ ಮಾಡಬೇಕು, ನನಗೆ ಐಫೋನೇ ಬೇಕು, DSLR ಬೇಕು ಅಂತ ನಿಮಗೆ ನೀವೇ ಡಿಮ್ಯಾಂಡ್ ಮಾಡ್ಕೊಬೇಡಿ. ನಾನು ಅಷ್ಟೇ ಒಂದು ಮನೆ ರೆಂಟ್ಗೆ ಬಂದೆ, ಓಕೆನಾ, ಅಲ್ಲಿ ಅಡ್ವಾನ್ಸ್ ಕೊಟ್ಟೆ. ಮತ್ತು ಮನೆಗೆ ಏನೇನು ಐಟಮ್ ಬೇಕೋ ಒಂದು ಫುಲ್ ಕಂಪ್ಲೀಟ್ ಫ್ಯಾಮಿಲಿ ಆರಾಮ್ಸೆ ಇರೋದಕ್ಕೆ ಹೇಗೆ ಮನೆ ಇರಬೇಕೋ ಆ ಥರ ಮನೇನ ನನಗೆ ನಾನೇ ಕ್ರಿಯೇಟ್ ಮಾಡಿಕೊಂಡೆ. ಪ್ರತಿಯೊಂದು ಐಟಮ್ಸ್ನು ನಾನು ಎಲ್ಲನೂ ಹೊಸದನ್ನೇ ತಂದು ಮನೆಗೆ ಇಟ್ಟೆ. ಫಾರ್ ಎಕ್ಸಾಂಪಲ್ ಸ್ಟವ್ವು, ಫ್ರಿಜ್ಜು, ಸೋಫಾ, ಇದೆಲ್ಲ ಪ್ರತಿಯೊಂದನ್ನು ನಾನು ಹೊಸದನ್ನೇ ತಂದೆ, ಬರೀ ಯೂಟ್ಯೂಬ್ ಸೇಕ್ಕೋಸ್ಕರ. ನೆಕ್ಸ್ಟ್ 2ನೇ ತಪ್ಪು, ಇಷ್ಟೆಲ್ಲ ಕಷ್ಟ ಎಲ್ಲ ಪಟ್ಟ ಮೇಲೂ ನೀವು ಅದಕ್ಕೆ ಟೈಮ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ರಾಂಗ್. ಆ ತಪ್ಪು ನಾನು ಮಾಡಿದೆ. ಇವಾಗ ಇಷ್ಟೆಲ್ಲ ಪ್ರಿಪೇರ್ ಮಾಡಾದ್ಮೇಲೆ ನನ್ನ ಟೈಮ್ನ ನಾನು ಯೂಟ್ಯೂಬ್ಗೆ ಕೊಡಲಿಲ್ಲ. ಅಲ್ಲಿ ನಾನು ಮತ್ತೆ ಎಡವಿದೆ. ಇವಾಗ ನಮ್ಮ ಕೆಪಾಸಿಟಿ ಏನಂತ ನಮಗೆ ಗೊತ್ತಿರುತ್ತೆ. ನಮ್ಮ ಕೈಲಿ ಇಷ್ಟೇ ಟೈಮ್ ಇರುತ್ತೆ, ನಾವು ಇದೆಲ್ಲ ಕಮಿಟ್ಮೆಂಟ್ಸ್ ಇದೆ ನಮಗೆ. ಜಿಮ್ಗೆ ಹೋಗಬೇಕು, ಕೆಲ್ಸಕ್ಕೆ ಹೋಗಬೇಕು, ಮತ್ತೆ ಮನೆಗೆ ಬರಬೇಕು, ಕುಕ್ಕಿಂಗ್ ಮಾಡಬೇಕು, ಇಷ್ಟೆಲ್ಲ ಇರಬೇಕಾದ್ರೆ ನಿಮಗೆ ಟೈಮ್ ಅನುಸಾರ ನಿಮಗೆ ಏನು ಮಾಡೋಕ್ಕಾಗುತ್ತೆ ಅದನ್ನು ಮಾತ್ರ ಕಮಿಟ್ಮೆಂಟಲ್ಲಿ ಇಟ್ಕೊಳ್ಳಿ. ಅದನ್ನು ಬಿಟ್ಟು ಜಾಸ್ತಿ ಬರ್ಡನ್ ತೊಗೊಳಕ್ಕೆ ಹೋಗಬೇಡಿ. ನಾನು ಮಾಡಿದ್ದು ಅದೇನೆ. ಬೆಳಗ್ಗೆ ಎದ್ದು ಜಿಮ್ಗೆ ಹೋಗಬೇಕು, ಮತ್ತೆ ಮನೆಗೆ ಬರಬೇಕು, ಕುಕ್ಕಿಂಗ್ ಮಾಡ್ಕೊಬೇಕು, ಕೆಲ್ಸಕ್ಕೆ ಹೋಗಬೇಕು, ಆ ಮಧ್ಯದಲ್ಲಿ ಕೆಲ್ಸದ ಪ್ರೆಷರ್, ಮತ್ತೆ ಮನೆಗೆ ಬರಬೇಕು, ಮತ್ತೆ ವೀಡಿಯೋಸ್ ಮಾಡಬೇಕು, ಇದೆಲ್ಲ ನನಗೆ ತುಂಬ ಬರ್ಡನ್ ಆಗೋಯಿತು. ಸೊ ನಾನು ಗ್ಯಾಪ್ ಅನ್ನೋದನ್ನ ತಗೊಂಡೆ. ಇನ್ನೊಂದು 3ನೇದು ಏನಂತ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್ಸು. ಯೂಟ್ಯೂಬಿಂದ ಯಾವುದೇ ಥರ ಸಡನ್ನಾಗಿ ಗ್ರೋತ್ ಆಗಲಿ, ಸಡನ್ ದುಡ್ಡಾಗಲಿ ಎಕ್ಸ್ಪೆಕ್ಟ್ ಮಾಡಬೇಡಿ. ನಾನು ಅಷ್ಟೇ ಯೂಟ್ಯೂಬ್ ಮಾಡಿಬಿಡೋಣ, ನೇಮ್ ಮಾಡಿಬಿಡೋಣ, ಮಾನಿಟೈಸ್ ಮಾಡ್ಕೊಂಬಿಡೋಣ, ದುಡ್ಡು ಮಾಡೋಣ, ಈ ಒಂದು ಮೈಂಡ್ ಸೆಟ್ಟಲ್ಲೇ ನಾನು ಯೂಟ್ಯೂಬ್ನ ಕ್ರಿಯೇಟ್ ಮಾಡಿದ್ದು. ನಂತರ ತುಂಬ ಜನ ಯೂಟ್ಯೂಬ್ನ ಮಾಡ್ತಾ ಇದ್ದಾರೆ, ಮಾಡಿರೋರು ಇದ್ದಾರೆ, ಮಾಡಿ ಸಕ್ಸಸ್ ಆಗಿರೋರು ಕೂಡ ಇದ್ದಾರೆ. ಸಕ್ಸಸ್ ಆಗಿರೋರು ಯಾವತ್ತು ನಂತರ 6 ತಿಂಗಳಿಗೇ ಏನೋ ಡಿಪ್ರೆಷನ್ಗೆ ಹೋಗಿ ಈ ಥರ ಯೂಟ್ಯೂಬ್ ಮಾಡಿದೆ, ಮನೆ ಮಾಡಿದೆ, ಅದು ಮಾಡಿದೆ ಥರ ಯಾರೂ ಇಲ್ಲ. ಎಲ್ಲರೂ ಪಾಪ ಕಷ್ಟಪಟ್ಟು, ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಟು ಮಾನಿಟೈಸೇಷನ್ನ ಮಾಡಿಕೊಂಡು ಪಾಪ ತುಂಬ ಕಷ್ಟಪಟ್ಟಿರ್ತಾರೆ. ನಾನು ಅದಕ್ಕೆ ನಿಜವಾಗ್ಲೂ ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀನಿ, ಯಾಕಂದರೆ ಅದನ್ನು ನಾನು ಅನುಭವಿಸಿದ್ದೀನಲ್ವ. ಬಟ್ ನನಗೆ ಯೂಟ್ಯೂಬ್ ಅನ್ನೋದು ಯಾವತ್ತೂ ನೆಗೆಟಿವ್ ಆಗಿ ನನಗೆ ಆಗಿಲ್ಲ. ಯಾವ ಥರ ಅಂದರೆ, ನಾನು ಯೂಟ್ಯೂಬ್ ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದಾಗಲೂ ನನಗೆ ವ್ಯೂಸ್ ಬಂತು, ರೀಚ್ ಸಿಕ್ತು. ಮತ್ತು ಸೆಕೆಂಡ್ ವೀಡಿಯೋ ಹಾಕಿದಾಗ್ಲೂ ನನ್ನ ಎಂಟೈರ್ ವೀಡಿಯೋಸ್ ಎಲ್ಲ ಚೆನ್ನಾಗೇ ಹೋಗ್ತಾ ಇತ್ತು. ಬಟ್ ಮಧ್ಯದಲ್ಲಿ ನನಗೆ ನಾನೇ ಮಾಡ್ಕೊಂಡಿದ್ದಂತಹ 1-2 ಪ್ರಾಬ್ಲಮ್ಸ್ ಮತ್ತು ಅದು ಎಕ್ಸ್ಪೆಕ್ಟೇಷನ್ಸ್ ಈ ಥರ ಎಲ್ಲ ಮಾಡಿಕೊಂಡೆ. ಎನಿವೇ, ಇನ್ಮೇಲೆ ನಾನು ಈ ದುಡ್ಡು, ನೇಮು, ಫೇಮ್ ಅನ್ನೋದನ್ನೆಲ್ಲ ಬಿಟ್ಬಿಟ್ಟು ಜಸ್ಟ್ ಫಾರ್ ಮೈ ಹ್ಯಾಪಿನೆಸ್ ಅನ್ನೋ ಥರ, ಓನ್ಲಿ ನನ್ನ ಹ್ಯಾಪಿನೆಸ್ಗೋಸ್ಕರ ನಾನು ಯೂಟ್ಯೂಬ್ನ ರನ್ ಮಾಡ್ತಾ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತೀನಿ ಅಂತ ನಿಮಗೆಲ್ಲರಿಗೂ ಹೇಳ್ತೀನಿ. ಕಮ್ ಟು ಮೈ ಹೆಲ್ತ್ ಇಶ್ಯೂಸ್. ನನಗೆ ಅಷ್ಟೊಂದು ದೊಡ್ಡ ಹೆಲ್ತ್ ಇಶ್ಯೂಸ್ ಏನಿಲ್ಲ. ಡಾಕ್ಟರ್ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ನನಗೆ ಫಸ್ಟ್ ಬ್ಯಾಕ್ ಪೇಯ್ನಿಂದ ಸ್ಟಾರ್ಟ್ ಆಯಿತು. ಈ ಪೋರ್ಷನಲ್ಲಿ ಬ್ಯಾಕ್ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಿಕಾಸ್ ನಾನು ಯಾವಾಗ್ಲೂ ಫೋನನ್ನು ಈ ಥರ ನೋಡ್ತೀನಿ ಅಂತ.
ಈ ಒಂದು ಪೋಸ್ಚರ್ ಏನಿರುತ್ತೆ ಇದು ನಾನು ಹಿಂಗೆ ಮಾಡಿ 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 ಅದು ಬೆನ್ನೋವು ಬಂದಿದೆ. ಓಕೆನಾ. ಮತ್ತು ಬೆನ್ನೋವು ಏನಕ್ಕೆ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ವಿಟಮಿನ್ ಡಿ ಡಿಫಿಷಿಯನ್ಸಿ. ಬ್ಲಡ್ ಟೆಸ್ಟ್ ಎಲ್ಲ ಕೊಟ್ಟಿದ್ದೆ, ಮತ್ತು ಡಾಕ್ಟರ್ ವಿಟಮಿನ್ ಡಿ ಚೆಕ್ ಮಾಡಿಸು ಅಂತ ಹೇಳಿದರು. ಬ್ಲಡ್ ಟೆಸ್ಟ್ ಕಂಪ್ಲೀಟಾಗಿ ನಾರ್ಮಲ್ ಇದೆ, ಬಟ್ ವಿಟಮಿನ್ ಡಿ ಮಾತ್ರ ನನಗೆ ತುಂಬ ಅಂದರೆ ತುಂಬ ಲೋ ಇದೆ. ಸೊ ಅವ್ರು ನನಗೆ ಸಪ್ಲಿಮೆಂಟ್ನ ಕೊಟ್ಟರು. ಎಷ್ಟು 60,000 ಇಂಟರ್ನ್ಯಾಷನಲ್ ಯೂನಿಟ್ ಅಂತ ಹೇಳಿ ಎವ್ರಿ ವೀಕ್ 8 ವೀಕ್ಸ್ ನೀವು ಸಪ್ಲಿಮೆಂಟ್ ತೊಗೋಬೇಕಂತ ಹೇಳಿ 8 ಟ್ಯಾಬ್ಲೆಟ್ಸ್ನ ಕೊಟ್ಟರು. ಬಟ್ ನಾನು ಬಂದು ಸ್ವಲ್ಪ ಗೂಗಲಲ್ಲಿ ಮತ್ತು ChatGPT ಅದೆಲ್ಲ ನೋಡಿದ್ಮೇಲೆ ನಮಗೇನು ಅದು ಸಪ್ಲಿಮೆಂಟೇನು ಅವಶ್ಯಕತೆ ಇಲ್ಲ. ಒಂದು 7 o'clock-ಇಂದ ಒಂದು 9 o'clock ಒಳಗಡೆ ಒಂದು ಅರ್ಧ ಗಂಟೆ ನಾವು ಸನ್ ಬಾತ್ ಮಾಡಿದ್ರೆ ಸಾಕು, ನಮಗೆ ಏನು ಬೇಕಾದಷ್ಟು ವಿಟಮಿನ್ ಡಿ ಸಿಗುತ್ತೆ. ಸೊ ನಿಮಗೂ ಏನು ಹೇಳ್ತೀನಿ ಅಂದರೆ, ನಂತರ ಯಾರು ಯಾವಾಗ್ಲೂ AC ಅಂಡರ್ ವರ್ಕ್ ಮಾಡೋರು ಅಟ್ಲೀಸ್ಟ್ ಒಂದು 20 to 30 ಮಿನಿಟ್ಸ್ ಸನ್ ಬಾತ್ ಮಾಡಿ. ಓಕೆನಾ. 7 to 9 ಒಳಗಡೆ. ಆಫ್ಟರ್ ದಟ್ ಅದು ರೇಸ್ ತುಂಬಾ ಡೇಂಜರ್ ಆಗಿರುತ್ತೆ. ಸೊ ಬಿಫೋರ್ 9 o'clock ವಾಕ್ ಹೋಗೋರು ವಾಕ್ ಹೋಗಿ, ಇಲ್ಲ ಮನೆ ಮುಂದೆ ಬಿಸಿಲು ಬರುತ್ತೆ ಅನ್ನೋರು ಚೇರ್ ಹಾಕ್ಕೊಂಡು ಕೂತ್ಕೊಳ್ಳಿ. ಆ ಟೈಮಲ್ಲಿ ನೀವು ಸನ್ಸ್ಕ್ರೀನ್ ಆಗಲಿ ಜಾಕೆಟ್ ಆಗಲಿ ಹಾಕೊಬಾರ್ದು. ಇದೇ ಖುಷಿಗೆ ನನಗೆ ಇವಾಗ ಹೊಟ್ಟೆ ಹಸಿತಾ ಇದೆ. ಸೊ ಬ್ಲಿಂಕಿಟಿಂದ ಕೆಲವು ಫ್ರೂಟ್ಸ್ ಮತ್ತು ಚಾಕ್ಲೇಟ್ನ ಆರ್ಡರ್ ಮಾಡಿದ್ದೀನಿ. ಬನ್ನಿ ಏನೇನು ಆರ್ಡರ್ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಈ ಬ್ಲಿಂಕಿಟ್ಟು ಜೆಪ್ಟೋ ಎಲ್ಲ ಬಂದಮೇಲೆ ಎಷ್ಟು ಸೋಂಬೇರಿಯಾಗಿ ಹೋಗಿದ್ದೀನಿ ಅಂತಂದರೆ, ಈವನ್ ಒಂದು ಚಾಕ್ಲೇಟ್ ತೊಗೊಳಕ್ಕೂ ನಾನು ಬ್ಲಿಂಕಿಟ್ ಮಾಡ್ಕೊತೀನಿ. ಇವಾಗ ಏನೇನು ಬುಕ್ ಮಾಡಿದ್ದೀನಿ ಅಂದರೆ, ಸ್ಟ್ರಾಬೆರಿ, ಡಾರ್ಕ್ ಚಾಕ್ಲೇಟು, ಮತ್ತು ಒಂದು ಇದು ಕೋಲ್ಡ್ ಕಾಫಿ, ಮತ್ತು ಲಿಚ್ಚಿ. ಇದು ತುಂಬ ದಿನದಿಂದ ತಿನ್ನಬೇಕಂತ ಇದ್ದೆ. ಏನಿದು ಪ್ಲಮ್ ಅಷ್ಟೇ, ಪ್ಲಮ್ ಅಷ್ಟೇ ಇಂಪೋರ್ಟೆಡ್ ಅಂತೆ. ಇದನ್ನು ನನ್ನ ಫೇವ್ರೆಟ್ ಕಿಂಡರ್ ಜಾಯ್. ಮತ್ತು ವಿಟಮಿನ್ ಡಿ ಡಿಫಿಷಿಯನ್ಸಿ ಆದಾಗ ಬಾಡಿ ನಿಮಗೆ ಎಷ್ಟು ಪ್ರಾಬ್ಲಮ್ಸ್ ಕೊಡುತ್ತೆ ಅಂತ ಹೇಳಿದ್ರೆ, ಸ್ವೀಟ್ ಕ್ರೇವಿಂಗ್ಸ್. ಇವಾಗ ನಾನು ಅದೇ ಕಾರಣಕ್ಕೆ ನಾನು ಬುಕ್ ಮಾಡಿದ್ದು ಇದನ್ನೆಲ್ಲ. ಹೆವಿ ಸ್ವೀಟ್ ಕ್ರೇವಿಂಗ್ಸ್ ಆಗುತ್ತೆ. ಬಿಫೋರ್ ಆಗಸ್ಟ್ ನಾನು ವಿಡಿಯೋ ಎಂಡ್ ಮಾಡೋ ಟೈಮಲ್ಲಿ ನಾನು 72 kgs ಏನೋ ಇದ್ದೆ. ಇವಾಗ ಜಾಸ್ತಿ ಆಗಿದ್ದೀನಿ, ಹೇಳಲ್ಲ, ನಂಗೆ ನಾಚಿಕೆ ಆಗುತ್ತೆ. ಆಮೇಲೆ ನನ್ನ ಹೇಟರ್ಸು ನಕ್ಬಿಡ್ತಾರೆ. ಆಮೇಲೆ ಇದು ಪ್ಲಮ್ ಫ್ರೂಟು. ಅಟ್ಲೀಸ್ಟ್ ವೀಕಲ್ಲಿ 1 ಅಥವಾ 2 ತಿನ್ನೋಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ಇದು ತಿನ್ನೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನೀವು ಇದು ಬೆಟ್ಟದ ನೆಲ್ಲಿಕಾಯಿ ಕೂಡ ತಿನ್ಬೋದು. ಬೆಟ್ಟದ ನೆಲ್ಲಿಕಾಯಿ ನೀವು ಡೈಲಿ ಒಂದೊಂದು ತಿಂತು ಅಂತ ಹೇಳಿದ್ರೆ ಇದು ವೀಕ್ಲಿ 2 ತಿನ್ನೋದಕ್ಕೆ ಸಮ ಆಗುತ್ತೆ. ಓಕೆನಾ. ಮತ್ತು ಈ ಫ್ರೂಟ್ ಹಾರ್ಟ್ಗೆ ತುಂಬಾ ಒಳ್ಳೆಯದು, ಬ್ಲಡ್ ಶುಗರ್ಗೆ ಒಳ್ಳೆಯದು, ಮತ್ತು ಸ್ಕಿನ್ನಿಗೆ ಒಳ್ಳೆಯದು. ಆಮೇಲೆ ಬಾಡಿಲಿ ಏನಾದರೂ ಇನ್ಫ್ಲಮೇಷನ್ ಇತ್ತು ಅಂತ ಹೇಳಿದ್ರೆ ಅದನ್ನು ಕ್ಯೂರ್ ಮಾಡುತ್ತೆ. ಅದೇ ವಿಟಮಿನ್ ಸಿ. ಮತ್ತಿನ್ನೇನು ಯೂಸ್ ಆಗುತ್ತೆ ಇದರಿಂದ? ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಬನ್ನಿ ಟೇಸ್ಟ್. ನಾನಂತೂ ಇದನ್ನು ಫಸ್ಟ್ ಟೈಮ್, ಟು ಬಿ ಹಾನೆಸ್ಟ್ ಫಸ್ಟ್ ಟೈಮ್ ತಿಂತಾ ಇರೋದು. ಯಾವುದೋ ಒಂದು ಫ್ರೂಟ್ನ ತಿನ್ನಂಗೆ ಆಗ್ತಿದೆ, ಬಟ್ ಅದ್ರ ನೇಮ್ ಬರ್ತಾ ಇಲ್ಲ. ಸೇಮ್ ಇದೆ ಅದೇ ಥರ. ಮೇ ಬಿ ಊಟಿ ಆ್ಯಪಲ್ ಅನಿಸುತ್ತೆ. ಇದು ಲಿಚ್ಚಿ. ಇದ್ರ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಅದೇ ವಿಟಮಿನ್ ಸಿ ಸೇಮು ಪ್ಲಮ್ ಥರಾನೇ. ಮತ್ತು ಹಾರ್ಟ್ಗೆ ಒಳ್ಳೆಯದು, ಸ್ಕಿನ್ ಗ್ಲೋ ಕೊಡುತ್ತೆ. ಹೇಗೆ ವಿಟಮಿನ್ ಸಿ ವಿಟಮಿನ್ ಡಿ ಎಲ್ಲ ಬೇಕೋ ಬಾಡಿಗೆ, ಅದೇ ಥರ ಐರನ್ ಕಂಟೆಂಟು ಬೇಕು. ಸೊ ಇದು ಐರನ್ಗೆ ಒಳ್ಳೆಯದು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಇದನ್ನು ಶುಗರ್ ಇರೋರು ಪರ್ ಡೇ 2 ಅಥವಾ 3 ಅಷ್ಟೇ ತಿನ್ನಬೇಕು. ನಾರ್ಮಲ್ ಪೀಪಲ್ ಬಂದು ಒಂದು 5ರಿಂದ 6 ತಿನ್ಬೋದು. ಇದರಲ್ಲಿ ತುಂಬ ಶುಗರ್ ಇರುತ್ತೆ. ಸೊ ನೋಡ್ಕೊಂಡು ತಿನ್ನಿ. ನೈಸ್.
ನೆಕ್ಸ್ಟ್ ಬಂದು ಸ್ಟ್ರಾಬೆರಿ, ಎಲ್ಲರ ಫೇವ್ರೇಟ್. ಬಟ್ ಒಂದು ನಿಜ ಏನಂತ ಹೇಳಿದ್ರೆ, ಅವರು ಸ್ಟ್ರಾಬೆರಿನ ನೋಡೇ ಇರಲಿಲ್ಲ ಅನಿಸುತ್ತೆ ಚಿಕ್ಕ ವಯಸ್ಸಲ್ಲಿ. ಬಟ್ ನಿನ್ನ ಫೇವ್ರೇಟ್ ಫ್ರೂಟ್ ಯಾವುದು ಅಂತ ಹೇಳಿದ್ರೆ ಸ್ಟ್ರಾಬೆರಿ ಅಂತಿದ್ರು. ನಾನು ಮಾತ್ರ ಹೇಳ್ತಿರ್ಲಿಲ್ಲಪ್ಪ, ನಮ್ಮಪ್ಪ ಯಾವ ತಂದು ಕೊಡ್ತಿದ್ರು ಅದನ್ನೇ ಹೇಳ್ತಾ ಇದ್ದೆ. ಇದು ನಮ್ಮ ಫೇಸ್ಗೆ ಮತ್ತು ಹೇರ್ಗೆ ತುಂಬಾ ಒಳ್ಳೆಯದು. ಅಟ್ಲೀಸ್ಟ್ ಒಂದು 5-6 ಸ್ಟ್ರಾಬೆರಿ ತಿಂದರೆ ಒಳ್ಳೆಯದು. ಅಟ್ಲೀಸ್ಟ್ ನಿಮಗೆ ಡೇಲಿ ಒಂದು ದಿನದಲ್ಲಿ ಆಗಿಲ್ಲ ಅಂತ ಹೇಳಿದ್ರು ವೀಕ್ಲಿ 3 ಸತಿ 4 ಸತಿ ತಿನ್ನೋದಕ್ಕೆ ಟ್ರೈ ಮಾಡಿ. ಮತ್ತು ಇದು ಬಾಡಿ ಬ್ಲಡ್ ಶುಗರ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳುತ್ತೆ, ಮತ್ತು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ವಿಟಮಿನ್ ಸಿ ಕೂಡ ಇದೆ, ಮತ್ತು ನೋಡೋದಕ್ಕೂ ಕ್ಯೂಟಾಗಿದೆ. ಓಕೆನಾ, ಇವಾಗ ಬನ್ನಿ ತಿನ್ಬಿಡೋಣ. ನಿಜ ಏನಾದರೂ ಇದನ್ನು ತಿಂದು ಯಾರು ಕೂಡ ಫೇವ್ರೆಟ್ ಅಂತ ಅಂತಿರಲಿಲ್ಲ ಅನಿಸುತ್ತೆ. ಯಾಕಂದರೆ ಇದನ್ನು ಅಷ್ಟೊಂದು ಟೇಸ್ಟಿಯಾಗಂತೂ ಇಲ್ಲ. ನೆಕ್ಸ್ಟ್ ಬಂದು ಕ್ಯಾಡ್ಬರಿ ಚಾಕ್ಲೇಟ್, 50% ಡಾರ್ಕ್ ಚಾಕ್ಲೇಟ್. ಇದು ಬಂದು ನಮ್ಮ ಸ್ಕಿನ್ನಿಗೆ ಒಳ್ಳೆಯದು ಮತ್ತು ಎನರ್ಜಿನ ಬೂಸ್ಟ್ ಮಾಡುತ್ತೆ. ಇವಾಗ ಇನ್ ಕೇಸ್ ನೀವು ಬೇಜಾರಾಗಿತ್ತು ಅಂತ ಹೇಳಿದ್ರೆ ನಿಮ್ಮ ಮೂಡ್ನ ಸರಿ ಮಾಡುತ್ತೆ. ನಿಮ್ಗೆ ಗೊತ್ತಿಲ್ಲ, ನನಗೆ ಶುಗರ್ ಇರೋರು ಕಂಟ್ರೋಲ್ ಮಾಡಿ, ವೆಯ್ಟ್ ಲಾಸಲ್ಲಿರೋರು ಶುಗರ್ ಕ್ರೇವಿಂಗ್ ಆಯಿತು ಅಂತ ಹೇಳಿದರೆ 1 or 2 ಸ್ಮಾಲ್ ಪೀಸಸ್ನ ನೀವು ಇದನ್ನು ತಿನ್ಬೋದು. ಸೊ ದ್ಯಾಟ್ ನಿಮಗೆ ಬೇರೆ ಏನು ತಿನ್ನಬೇಕು ಅಂತ ಅನಿಸಲ್ಲ. ಇದನ್ನು ತಿಂದರೆ ಸಾಕು, ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ. ಗೈಸ್, ಚಾಕ್ಲೇಟ್ ಬಗ್ಗೆ ಇಷ್ಟೇ, ಜಾಸ್ತಿ ಎಲ್ಲ ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ಚಾಕ್ಲೇಟ್ ಎಷ್ಟು ಅಡ್ವಾಂಟೇಜು ಅಷ್ಟೇ ಡಿಸ್ಅಡ್ವಾಂಟೇಜ್. ಸೊ ನಾನು ಇದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಇನ್ನೊಂದು ಕೋಲ್ಡ್ ಕಾಫಿ ಆರ್ಡರ್ ಮಾಡಿದ್ದೆ, ಬಟ್ ಅದು ಬಂದಿರೋದು ಈ ಬಿಸಿಲಿದೆಯೋ ಏನೋ ಗೊತ್ತಿಲ್ಲ, ನಾನು ಈಚೆನೇ ಹೋಗಿಲ್ಲ. ಮೇ ಬಿ ಬಿಸಿಲಿಗೆ ಅದು ಬೆಚ್ಚಗಿದೆ. ಸೊ ಅದನ್ನು ಫ್ರಿಜ್ಜಲ್ಲಿಟ್ಟು ಆಮೇಲೆ ಕುಡಿಬೇಕು. ಥ್ಯಾಂಕ್ ಯು ಸೋ ಮಚ್ ಗೈಸ್, ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ. ಮುಂಚೆ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದೀರಾ ನನಗೆ, ಇನ್ನು ಮುಂದೆನೂ ಅದೇ ಥರ ಸಪೋರ್ಟ್ ಮಾಡಿ ಅಂತ ನಿಮ್ಮನ್ನೆಲ್ಲರನ್ನೂ ಕೇಳ್ಕೊತೀನಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಮತ್ತೆ ಸೇಮ್ ಮುಂಚೆ ಯಾವ ಥರ ಕುಕಿಂಗ್ ವ್ಲಾಗ್ಸ್, ಟ್ರಾವೆಲ್ ವ್ಲಾಗ್ಸ್, ಶಾಪಿಂಗ್ ವ್ಲಾಗ್ಸ್ ಮಾಡ್ತಾಯಿದ್ದೆ ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನನಗೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ನೆಸೆಸಿಟಿ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.